ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಈ ವಿಡಿಯೋದಲ್ಲಿ 2026ರಂದು ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಇರುವ ಮಾಸ ಭವಿಷ್ಯ ಏನಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂಥ ಶುಕ್ರ ಅಧಿಪತಿ ಸ್ಥಾನದಲ್ಲಿ ಇರುವನು. ಗುರುಗ್ರಹದ ಶುಭ ಸ್ಥಾನವು ನಿಮಗೆ ಭಾಗ್ಯೋದಯವಾಗಿ ಸೂಚಿಸುವಂಥದ್ದು. ಆದರೂ ದಶಮ್ ಮತ್ತು ಲಾಭದ ಸ್ಥಾನದಲ್ಲಿ ಇರುವಂತಹ ಗ್ರಹಗಳಿಂದ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದು. ರಾಹು ಮತ್ತು ಶನಿಯ ಗ್ರಹದ ಸಂಚಾರವು ಕೆಲವೊಂದಿಷ್ಟು ಸಮಯಗಳಲ್ಲಿ ನಿಮಗೆ ಶಿಸ್ತನ್ನು ಕಲಿಸುವಂಥದ್ದು. ಈ ರಾಶಿಯವರ ವೃತ್ತಿ ಮತ್ತು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಇಷ್ಟು ದಿವಸ ನೀವೆಲ್ಲ ಏನೊಂದು ಬೇರೆಯವರಿಗೆ ಅಥವಾ ಬೇರೆ ಕೆಲಸಕ್ಕೆ ಟ್ರಾನ್ಸ್ಫರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಈ ತಿಂಗಳಿನಿಂದ ನಿಮಗೆ ನೆರವೇರುವಂತಹ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಉದ್ಯೋಗದಲ್ಲಿ ನಿಮಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂತಹ ಸಾಧ್ಯತೆಗಳು ಬಹಳ ಇವೆ. ಇನ್ನು ವ್ಯಾಪಾರ ಮಾಡುತ್ತಿರುವಂತಹ ಜನಗಳಿಗೆ ಹೊಸ ಕಸ್ಟಮರ್ ಅಥವಾ ಹೊಸ ಗ್ರಾಹಕರು ಹೆಚ್ಚಾಗುವಂತಹ ಸಾಧ್ಯತೆಗಳು ಬಹಳ ಇವೆ. ನೀವೇನಾದ್ರೂ ಒಂದು ಬಿಸ್ನೆಸ್ ನ ಡೆವಲಪ್ ಮಾಡಬೇಕು, ವ್ಯಾಪಾರನ ಇನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ವೃಷಭ ರಾಶಿಯವರಿಗೆ ಈ ತಿಂಗಳು ಬಹಳನೇ ಉತ್ತಮವಾದಂತಹ ತಿಂಗಳು. ಯಾವುದಾದ್ರೂ ಒಂದು ಒಪ್ಪಂದಗಳಿಗೆ ನೀವು ಸಹಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಒಪ್ಪಂದ ಪತ್ರಗಳನ್ನು ಸರಿಯಾಗಿ ಯೋಚನೆ ಮಾಡಿ ಅದನ್ನು ಪೂರ್ತಿಯಾಗಿ ಓದಿದ ನಂತರ ನೀವು ಸಹಿ ಮಾಡೋದು ಬಹಳ ಉತ್ತಮ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆರ್ಥಿಕವಾಗಿ ನೀವು ಈ ತಿಂಗಳು ತುಂಬಾ ಸಬಲರಾಗುತ್ತೀರಿ. ಹಳೆ ಹೂಡಿಕೆಗಳಿಂದ ನಿಮಗೆ ಈ ತಿಂಗಳು ಉತ್ತಮವಾದಂಥ ಲಾಭದಾಯಕವಾಗಿ ಸಿಗುವಂಥದ್ದು. ಆದರೂ ಸಹ ತಿಂಗಳ ಕೊನೆ ಅರ್ಥದಲ್ಲಿ ನಿಮಗೆ ಅನಗತ್ಯ ಖರ್ಚುಗಳು ಬರುವಂತ ಸಾಧ್ಯತೆಗಳು ಬಹಳ ಇವೆ. ಭೂಮಿ ಅಥವಾ ವಾಹನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಈ ತಿಂಗಳು ಯಾವುದೇ ಕಾರಣಕ್ಕೂ ಕೈ ಹಾಕಬೇಡಿ. ಯುಗಾದಿಯ ನಂತರ ನೀವು ಪ್ರಾರಂಭ ಮಾಡಿ. ಈ ರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ದೃಷ್ಟಿ ಈ ತಿಂಗಳು ಸಾಮಾನ್ಯವಾಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಬಹಳ ಇದೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತ ಸಾಧ್ಯತೆಗಳು ಯಾವುದೂ ಇಲ್ಲ. ಆದಷ್ಟು ಹೊರಗಿನ ಆರೋಗ್ಯದ ಸೇವನೆಗಳನ್ನ ಕಡಿಮೆ ಮಾಡಿ. ಮಾನಸಿಕವಾಗಿ ನೆಮ್ಮದಿ ಪಡಿಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದಾಯ್ತು ಅಂತ ಹೇಳಿದ್ರೆ, ಆದಷ್ಟು ಜ್ಞಾನ ಮಾಡಿ. ಪ್ರೀತಿ ಮತ್ತು ಪ್ರೇಮದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೀತಿಯ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅತ್ಯಂತವಾಗಿ ರೊಮ್ಯಾಂಟಿಕ್ ಆಗಿರುವಂತದ್ದು. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುತ್ತೀರಿ. ಪ್ರೇಮಿಗಳ ನಡುವೆ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗಿ ಬಾಂಧವ್ಯ ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ. ಯಾರೆಲ್ಲ ನೀವು ಇನ್ನು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದೀರಿ, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಆಗುವಂತ ಸಾಧ್ಯತೆ ಬಹಳ ಇದೆ. ಇನ್ನು ಯಾರೆಲ್ಲ ಕುಟುಂಬದ ವಿಚಾರದ ಬಗ್ಗೆ ನೋಡ್ತಾ ಇದ್ದೀರಿ, ಕುಟುಂಬದವರ ಆಶೀರ್ವಾದದಿಂದ ನಿಮಗೆ ಶ್ರೀರಕ್ಷೆ ಆಗುವಂಥದ್ದು. ಇನ್ನು ಉದ್ಯೋಗದಲ್ಲಿ ಇರುವಂತಹ ಆತಂಕ ಕುಟುಂಬದಲ್ಲಿ ದೂರವಾಗುವಂಥದ್ದು. ಸೋದರ ಸೋದರಿಯರ ನಡುವೆ ಆಸ್ತಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಕೆಲವೊಂದಿಷ್ಟು ಜಗಳ ಆಗುವಂತ ಸಾಧ್ಯತೆಗಳು ಬಹಳ ಇರುತ್ತೆ. ಆದ್ದರಿಂದ ಎಚ್ಚರವಾಗಿರಿ. ಈ ರಾಶಿಯವರ ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿ. ಪ್ರತಿ ಶುಕ್ರವಾರದಂದು ಓಂ ಶ್ರೂಂ ಶುಕ್ರಾಯ ನಮಃ ಎಂದು ಪಠನೆ ಮಾಡಿ. ಒಟ್ಟಾರೆ ವೃಷಭ ರಾಶಿಯವರಿಗೆ 2026ರಲ್ಲಿ ನಿಮ್ಮ ತಾಳ್ಮೆ ಮತ್ತು ಸೃಜನಶೀಲತೆಯನ್ನು ನಿಮಗೆ ಯಶಸ್ಸು ತಂದುಕೊಡುವಂತ ಸಾಧ್ಯತೆಗಳು ಬಹಳ ಇದೆ. ಇದಾಗಿತ್ತು ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.